ಸರ್, ಇವತ್ತು ನಾವು ಲಿಲಿಯನ್ ಪಬ್ಲಿಕ್ ಸ್ಕೂಲ್ ಫೆಸ್ಟಿವಲ್ನಲ್ಲಿ ಭಾಗವಹಿಸಿದ್ದೀವಿ. ಸುಮಾರು ನಾನು ಮಕ್ಕಳ ಹಚ್ಚಿದಂಥ ಅಂಗಡಿಗಳನ್ನ ಭೇಟಿ ನೀಡಿದ್ದೀನಿ. ಈ ಸ್ಕೂಲ್ ಮಕ್ಕಳಲ್ಲಿ ಒಂಥರದ ಕೌಶಲ್ಯ ಅಭಿವೃದ್ಧಿ, ಹೌದಲ್ಲ, ಯಾವ ಥರ ಜೀವನ ನಡೆಸಬೇಕು. ನಾವು ಹೇಳ್ತೀವಿ ಡಿಜಿಟಲ್ ಇಂಡಿಯಾ ಬಗ್ಗೆ ಮಾತಾಡ್ತೀವಿ. ಮೊದಲು ನಮ್ಮ ಮೈಂಡ್ ಡಿಜಿಟಲ್ ಇರಬೇಕು. ಮಹಾತ್ಮ ಬಸವೇಶ್ವರ ಹೇಳಿದರು ಕಾಯಕವೇ ಕೈಲಾಸ. ಸೊ ಮಹಾತ್ಮ ಬಸವೇಶ್ವರ ಮೈಂಡ್ ಡಿಜಿಟಲ್ ಇತ್ತು, ಹೌದಲ್ಲ. ಮೈಂಡ್ ಡಿಜಿಟಲ್ ಇದ್ದಾಗ ನಾವು ಯಾವುದೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಮಕ್ಕಳನ್ನು ನಾವು ಪ್ರತಿಯೊಂದು ಬಿಸ್ನೆಸ್ನಲ್ಲಿ ಹಚ್ಚಿದ್ದಾರೆ. ಅವರಿಗೆ ಲೋ ಮಾರ್ಜಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ಭಾಳ ತುಂಬ ಖುಷಿ ಆಯಿತು. ಯಾಕಂದರೆ ಇವತ್ತು ನಾವು ಎಂಪ್ಲಾಯ್ಮೆಂಟ್ ಹಿಂದೆ ಓಡ್ತಾ ಇದ್ದೀವಿ. ಒಂದು ಪೋಸ್ಟ್ ಇದ್ದರೆ 1,000 2,000 ಜನ ಆ ಪೋಸ್ಟ್ಲಾಗಿ ನಾವು ಕೋಶಿಶ್ ಮಾಡ್ತೀವಿ. ಅದನ್ನು ಬಿಟ್ಟು ನಾವು ನಮ್ಮದೇ ಆದಂಥ ಒಂದು ಹಾದಿ, ನಮ್ಮದೇ ಆದಂಥ ಮಾರ್ಗ ಹುಡುಕಿ ನಾವು ಬಿಸ್ನೆಸ್ದಲ್ಲಿ ಹೋದಾಗ ನಿಜವಾಗಿಲ್ಲ ನಾವು ಈಗ ನೋಡಿ ಜಾಬ್ ಆದ್ರೂ ಮನೆಯೇ ಕಮಾಸೋದು, ಇದು ಬಿಸ್ನೆಸ್ ಆದ್ರೂ ಮನೆ. ಸೊ ಸ್ಟ್ಯಾಂಡರ್ಡ್ ಲೈಫ್ ಯಾವ ಥರ ಮಾಡಬೇಕು ಅಂಥೇಳಿ ಲಿಲಿಯನ್ ಪಬ್ಲಿಕ್ ಸ್ಕೂಲ್ದವ್ರು ಕಲಿಸ್ಕೊಡ್ತಾ ಇದ್ದಾರೆ. ಮಕ್ಕಳಲ್ಲಿ ಒಂದು ಏನು ಕೌಶಲ್ಯ ಅಭಿವೃದ್ಧಿ ಭಾಳ ನೆಸರಿ ಇದೆ. ಇವತ್ತು ಎಷ್ಟೋ ಜನ ಮಾಸ್ಟರ್ ಡಿಗ್ರಿ ಓದಿ ಮನೆಯಲ್ಲಿ ಕೂತಿದ್ದಾರೆ. ಅವರಿಗೆ ಬೇರೆ ಕೆಲಸ ಮಾಡ್ಲಿಕ್ಕೆ ನಾಚಿಕೆ. ಸರ್, ಈ ಥರ ನಾವು ಎಜುಕೇಟೆಡ್ ಇದ್ದೀವಿ ಅಂತ ತಿಳಿದ್ರೆ ಮನೆಯಲ್ಲಿ ಕೂಡದೆ ಯಾವುದೇ ಬಿಸ್ನೆಸ್ ಮಾಡ್ಲಿಕ್ಕೆ ಮುಂದೆ ಬರ್ತಕ್ಕಂಥ ಏನು ಕೌಶಲ್ಯ ಅವರು ಮೈಂಡಲ್ಲಿ ಹಾಕಿದ್ದಾರೆ. ಆ ಸಂಸ್ಥೆಯ ಎಲ್ಲ ಮುಖ್ಯ ಗುರುಗಳಿಗೆ, ಎಲ್ಲ ಶಿಕ್ಷಕರಿಗೆ ನಾನು ಹೃದಯಪೂರ್ವಕ ಅಭಿನಂದಿಸ್ತೇನೆ ಸರ್. ಒಂದು ಗ್ರಾಮೀಣ ಮಟ್ಟದಲ್ಲಿ ಈ ರೀತಿಯಾದಂತ ನಡೀತಾ ಇದೆ, ಹೇಗೆ ಅನ್ಸುತ್ತೆ? ಸೊ ಇದು ಫಸ್ಟ್ ಇನ್ ಮೈ ಹೋಲ್ ಲೈಫ್. ನಾವು ಬೇರೆ ಬೇರೆ ನೋಡಿದ್ದೀವಿ, ಎಕ್ಸ್ಪೋ ನೋಡಿದ್ದೀವಿ, ಸೈನ್ಸ್ ಬಗ್ಗೆ ಎಕ್ಸ್ಪೋ ಮಾಡ್ತಾರೆ, ಬೇರೆ ಬೇರೆ ಬಗ್ಗೆ. ಬಟ್ ಇದು ರಿಯಲ್ ಎಕ್ಸ್ಪೋ ಸರ್. ಇದು ಏನಿದೆ, ಮಕ್ಕಳಲ್ಲಿ ಏನು ಪ್ರತಿಭೆ ಅಡಗಿದೆ, ಏನು ಅವ್ರ ಬಳಿ ಕೌಶಲ್ಯ ಇದೆ, ಅದನ್ನು ಹೊರತೆಗ್ತಕ್ಕಂಥ ಕೆಲಸ ಇವರು ಲಿಲಿಯನ್ ಪಬ್ಲಿಕ್ ಸ್ಕೂಲ್ ಮಾಡ್ತಾ ಇದ್ದಾರೆ. ಇವತ್ತು ನನಗೆ ಅನಿಸ್ತಾ ಇದೆ ನಾವು ವೀರಭದ್ರೇಶ್ವರ ಜಾತ್ರಾದಲ್ಲಿ ಓಡಾಡ್ತಾ ಇದ್ದೇವೆ ಅಂತ ಆ ಥರ ಮಾಹೋಲಿಯಲ್ಲಿ ನಿರ್ಮಾಣವಾಗಿದೆ. ರಿಯಲಿ ಅಪ್ರಿಷಿಯೇಬಲ್ ಸರ್.